Hello everyone, welcome back to my channel. In today's video, we are going to learn about singular and plural. ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್? ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂದ್ರೇನು? ಅದರ ಎರಡು ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಳೋಣ. ಸಿಂಗ್ಯುಲರ್ ಮೀನ್ಸ್ ಜಸ್ಟ್ ಒನ್. ಎಕ್ಸಾಂಪಲ್, ಎ ಕ್ಯಾಟ್, ಎ ಬುಕ್, ಎ ಚೇರ್. ಸೊ ಸಿಂಗ್ಯುಲರ್ ಅಂದರೆ ಜಸ್ಟ್ ಒಂದು ಅಂತ ಅರ್ಥ ಆಗುತ್ತೆ. ಎಕ್ಸಾಂಪಲ್, ಒಂದು ಬೆಕ್ಕು, ಒಂದು ಪುಸ್ತಕ, ಒಂದು ಕುರ್ಚಿ ಅಥವಾ ಯಾವುದೇ ಒಂದು ಥಿಂಗ್ಸ್ನ ಅಥವಾ ಪದಾರ್ಥಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಅಥವಾ ಬಳಸಬೇಕಾದ್ರೆ ನಾವು ಸಿಂಗ್ಯುಲರ್ ವರ್ಬನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಪ್ಲೂರಲ್ ಮೀನ್ಸ್ ಮೋರ್ ದೆನ್ ಒನ್. ಎಕ್ಸಾಂಪಲ್, 2 ಕ್ಯಾಟ್ಸ್, 3 ಬುಕ್ಸ್, ಮೆನಿ ಚೇರ್ಸ್. ಪ್ಲೂರಲ್ನಿಂದ ಒಂದಕ್ಕಿಂತ ಹೆಚ್ಚು ಇರುವ ನೌನ್ಸ್ ಅಥವಾ ಪದಾರ್ಥಗಳು, ಥಿಂಗ್ಸ್, ಯಾವುದೇ ಒಂದು ಆಬ್ಜೆಕ್ಟ್ನ ಕರಿಬೇಕಾದ್ರೆ ನಾವು ಪ್ಲೂರಲ್ ಅನ್ನುವ ನೌನನ್ನು ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ಲೈಕ್ ಸಿಂಗ್ಯುಲರಲ್ಲಿ ಜಸ್ಟ್ ನಾವು ಒಂದು ಬೆಕ್ ಅಂತ ನಾವು ಪ್ರೊನೌನ್ಸ್ ಮಾಡಿದ್ರಿ, ಅಥವಾ ಇದರಲ್ಲಿ ನಾವು ಪ್ಲೂರಲ್ಲಿ 2 ಬುಕ್ಕು, 3 ಪುಸ್ತಕಗಳು, ಬಹಳ ಕುರ್ಚಿಗಳನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ನಾವು ಪ್ಲೂರಲ್ನ ನಾವು ಬಳಸಬೇಕಾಗುತ್ತೆ. ಅದನ್ನು ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಅಂದರೆ, ನಾವು ವರ್ಬ್ನ ಯೂಸ್ ಮಾಡಬೇಕಾದ್ರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ಲು ಅದರ ಒಂದು ವ್ಯತ್ಯಾಸವನ್ನು ನಾವು ತಿಳಿದುಕೊಂಡ್ರೆ ನಮಗೆ ಬಹಳ ಉಪಯುಕ್ತವಾಗುತ್ತೆ. ಇಲ್ಲಾಂದರೆ ನಮಗೆ ವರ್ಬ್ಸ್ನ ಯೂಸ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಎಕ್ಸಾಂಪಲ್, ಸರ್ಟನ್ ರೂಲ್ಸ್ ದಟ್ ವಿ ನೀಡ್ ಟು ಅಪ್ಲೈ ಫಾರ್ ಪ್ಲೂರಲ್ ನೌನ್ಸ್. So singular nouns, we don't need to remember any sort of rules to identify nouns. But it comes to the plural noun, we need to identify by applying certain rules. Example, rule number 1, yes, most of the words ಗೆ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಕ್ಯಾಟ್, ಕ್ಯಾಟ್ಸ್, ಬುಕ್ಸ್. ಅಂದರೆ ನಾವು ಮೋಸ್ಟ್ ಆಫ್ ದ ನೌನ್ಸ್ಗಳಿಗೆ ಜಸ್ಟ್ ಎಸ್ ಅನ್ನು ಸೇರಿಸುವುದರಿಂದ ನಾವು ಸಿಂಗ್ಯುಲರ್ ಅನ್ನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ಬೋದು ವೆರಿ ಈಸಿಯಾಗಿ. ಆದರೆ ರೂಲ್ ನಂಬರ್ 2 ಬಂದಾಗ, ಎಕ್ಸಾಂಪಲ್, ಸರ್ಟನ್ ವರ್ಡ್ಸ್ ವಿಚ್ ಎಂಡ್ಸ್ ವಿತ್ CH, SH, S, X, Z, ವಿ ನೀಡ್ ಟು ಆ್ಯಡ್ ES. ಅಂದರೆ ವರ್ಡ್ಸ್, ಯಾವುದೇ ಒಂದು ವರ್ಡ್ಸ್ ಅದು CH, SH, S, X, Z ಅನ್ನುವ ವರ್ಡ್ ಎಂಡ್ ಆದರೆ ನಾವು ಪ್ಲೂರಲ್ನ ಕನ್ವರ್ಟ್ ಮಾಡಬೇಕಾದ್ರೆ ES ಅನ್ನುವ ಒಂದು ಪದವನ್ನು ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ಬಸ್, ಬಸ್ಸಸ್, ಬಾಕ್ಸಸ್. ಯಾಕಂದರೆ ಇಲ್ಲಿ ನೋಡಬೇಕಂದ್ರೆ ಎಸ್ ಅನ್ನೋ ಪದ ಬಸ್ಗೆ ಹೆಂಡಾಗಿರೋದ್ರಿಂದ ನಾವು ES ಅನ್ನು ಸೇರಿಸಿದ್ದೀವಿ. ಅದೇ ರೀತಿ ಬಾಕ್ಸ್ ಎಕ್ಸ್ ಎಂಡ್ ಆಗಿರೋದ್ರಿಂದ ನಾವು ES ಅನ್ನು ನಾವು ಸೇರಿಸಿದ್ದೀವಿ. ಇದೇ ರೀತಿ ನೀವು ಹೆಚ್ಚು ಪದಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಮೆಮೊರೈಸ್ ಮಾಡಿದ್ರೆ ಬಹಳ ಉಪಯುಕ್ತ ಆಗುತ್ತೆ. ರೂಲ್ ನಂಬರ್ 3 ಏನಂದರೆ, ದ ವರ್ಡ್ ವಿಚ್ ಇಸ್ ಎಂಡಿಂಗ್ ಇನ್ Y ಇನ್ ಸರ್ಚ್ ವರ್ಡ್ ಶುಡ್ ಬಿ ಆ್ಯಡೆಡ್ ವಿತ್ ES. ಏನಾಗುತ್ತಂತೆ, ಯು ಹ್ಯಾವ್ ಟು ಚೇಂಜ್ ಬೈ ರಿಮೂವಿಂಗ್ Y ಟು I. So then only we can convert singular to plural. Example, baby, babies. ಸೊ ಎಕ್ಸಾಂಪಲ್ ಇಲ್ಲಿ ನೋಡೋಕೆ ಹೋದರೆ ಬೇಬಿ BABY ಬಂದಿರೋದ್ರಿಂದ ವೈನ ಎರೇಸ್ ಮಾಡಿ ನಾವು IES ಅಂತ ಆ್ಯಡ್ ಮಾಡಿದ್ದೀವಿ. ಸೊ ಅದೇ ರೀತಿ ರೂಲ್ ನಂಬರ್ 4 ಅಂದರೆ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂದರೆ ನಾವು ಏನು ಒಂದು ರೂಲ್ ಅಪ್ಲೈ ಮಾಡಿದ್ದೀವಿ 1 to 3, ಆ ಒಂದು ರೂಲ್ ಇಲ್ಲಿಗೆ ಅಪ್ಲೈ ಆಗೋದಿಲ್ಲ. ಎಕ್ಸಾಂಪಲ್, ಚೈಲ್ಡ್, ಚಿಲ್ಡ್ರನ್, ಮ್ಯಾನ್. ಅದೇ ರೀತಿ ಕೆಲವೊಂದು ಉದಾಹರಣೆಗಳನ್ನು ನಾವು ಕೆಳಗಡೆ ನೋಡೋಕ್ಕಾದರೆ, ಚೈಲ್ಡ್, ಚಿಲ್ಡ್ರನ್ ಅಂದರೆ ಒಂದು ಮಕ್ಕಳು, ಮ್ಯಾನ್ ಗಂಡಸರು, ವುಮೆನ್ ಅಂದರೆ ಒಬ್ಬರು, ವುಮೆನ್ ಅಂದರೆ ಹೆಂಗಸರು, ಟೂತ್ ಅಂದರೆ ಜಸ್ಟ್ ಒಂದು ಹಲ್ಲು, ಟೀತ್ ಅಂದರೆ ಹಲ್ಲುಗಳು, ಫೂಟ್ ಅಂದರೆ ಜಸ್ಟ್ ಒಂದು ಪಾದ, ಫೀಟ್ ಅಂದರೆ 2 ಪಾದಗಳು. ಅದೇ ರೀತಿ ಮೌಸ್ ಅಂದರೆ ಒಂದು ಇಲಿ, ಮೈಸ್ ಅಂದರೆ ಒಂದಕ್ಕಿಂತ ಹೆಚ್ಚಿರೋದಕ್ಕೆ ಇಲಿಗಳು ಅಂತ ನಾವು ಮೈಸ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಪರ್ಸನ್ ಅಂದರೆ ವ್ಯಕ್ತಿ, ಒಬ್ಬ ವ್ಯಕ್ತಿ ಅಂತ ನಾವು ಐಡೆಂಟಿಫೈ ಮಾಡೋದಕ್ಕೆ ಸಿಂಗ್ಯುಲರಲ್ಲಿ ನಾವು ಪರ್ಸನ್ ಅಂತ ಯೂಸ್ ಮಾಡ್ತೀವಿ. ಅದೇ ರೀತಿ ಜನರು ಅಂದರೆ ಮೋರ್ ದೆನ್ 1 ಪರ್ಸನ್ಗೆ ನಾವು ಪೀಪಲ್ ಅಂತ
ಯೂಸ್ ಮಾಡ್ತೀವಿ. ಸೊ ಈ ಒಂದು ರೂಲ್ ನಂಬರ್ 5 ಅಂತ ನೋಡೋಕ್ಕೆ ಹೋದರೆ, ಸಮ್ ನೌನ್ಸ್ ಡಸಂಟ್ ಚೇಂಜ್. ಎಕ್ಸಾಂಪಲ್ ಅದು ಅದೇ ರೀತಿ ಇರುತ್ತೆ, ಶೀಪ್ ಶೀಪ್. ಅದೇ ರೀತಿ ಕೆಲವೊಂದು ಮೋರ್ ಎಕ್ಸಾಂಪಲ್ನ ನಾವು ನೋಡೋಕ್ಕೆ ಹೋದರೆ, ಲೈಕ್ ಶೀಪ್ ಕುರಿ ಕುರಿಗಳು. ಸಿ ಅಗೇನ್ ನೀವು ವರ್ಬನ್ನು ಯೂಸ್ ಮಾಡ್ಬೇಕಾದ್ರೆ ಒಂದು ಕುರಿಗೆ ನಾವು ಶೀಪ್ ಅಂತಲೇ ಹೇಳ್ಬೋದು, ಮೋರ್ ದೆನ್ ಒನ್ ಕುರಿಗೆ ಶೀಪ್ಗಳಂತಲೂ ಯೂಸ್ ಮಾಡ್ಬೋದು. ಒಂದು ಕುರಿಯನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ, ಸೆಂಟೆನ್ಸ್ ಮಾಡಬೇಕಾದ್ರೆ ವರ್ಬನ್ನು IS ಈಸ್ ಅಂತ ಬಳಸಬೇಕಾಗುತ್ತೆ. ಮೋರ್ ದೆನ್ ಒನ್ ಕುರಿ ಇದ್ದರೆ ಶೀಪ್ ARE ಅನ್ನೋ ಒಂದು ವರ್ಬನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಡಿಯರ್, ಫಿಶ್, ಸ್ಪೈಸಸ್, ಏರ್ಕ್ರಾಫ್ಟ್ ಆ್ಯಂಡ್ ಏರ್ಕ್ರಾಫ್ಟ್. ಸಿ ಫಸ್ಟ್ ನಿಮಗೆ ಸಿಂಗ್ಲೋ ಪ್ಲೂರಲ್ ಬಗ್ಗೆ ಒಂದು ಡಿಫ್ರೆನ್ಷಿಯೇಟ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ, ನೆಕ್ಸ್ಟ್ ಒಂದು ಲೆಸನ್ಸ್ನಲ್ಲಿ ವರ್ಬ್ ಮತ್ತು ನೌನ್ ಹೇಗೆ ಒಂದು ಕೋರ್ಡಿನೇಷನ್ ಆಗಿರುತ್ತೆ ಅಂತ ನಾವು ತಿಳ್ಕೊಂಡು ನಾವು ಸೆಂಟೆನ್ಸ್ನ ಹೇಗೆ ಮಾಡ್ಕೊಬೋದು ಅಂತ ನೆಕ್ಸ್ಟ್ ಸೆಷನಲ್ಲಿ ತಿಳ್ಕೊಬೋದು. With that, I would like to end this video, and if there is any suggestions and any feedback, feel free to share your feedback in the comment section. I would request everybody to help me by subscribing my YouTube channels so that I will get motivated to make such more videos. With that, thank you so much. See you in next video.